ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವು ಇವಾಗಲೇ ಲಾಸ್ಟ್ 4 ಡೇಸ್ ಸ್ಟ್ರಾಟಜಿ ನೋಡಿದ್ದೀರಾ. ಸೊ ಆ ವಿಡಿಯೋದಲ್ಲಿ ಹೇಳಿದ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ಲಿ ರಿಪೀಟೆಡ್ 100 ಒಕ್ಯಾಬ್ಸನ್ನ ಇವತ್ತು ಡಿಸ್ಕಸ್ ಮಾಡೋಣ. ಸೊ ಈ ಒಕ್ಯಾಬ್ಸ್ಗಳು ಆಲ್ರೆಡಿ ಪ್ರಿವಿಯಸ್ ಇಯರಲ್ಲಿ ಬಂದಿರೋ ಒಕ್ಯಾಬ್ಸ್ಗಳಾಗಿರುತ್ತೆ. ಸೊ ಈ ಒಕ್ಯಾಬ್ಸ್ಗಳನ್ನು ನೀವು ಡೈಲಿ ರಿವೈಸ್ ಮಾಡಬೇಕು. ಓಕೆನಾ? ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ಮೋಸ್ಟ್ ಇಂಪಾರ್ಟೆಂಟ್ 100 ಟ್ರಾನ್ಸ್ಲೇಷನ್ ವರ್ಡ್ಸ್, ದಟ್ ಈಸ್ ಮೋಸ್ಟ್ ರಿಪೀಟೆಡ್ ಒನ್. ಓಕೆ, ಫಸ್ಟ್ ಗೌರ್ಮೆಂಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಆಗಿರೋದು. ಗೌರ್ನಮೆಂಟ್ ಅಂದರೆ ಸರ್ಕಾರ, ಪಾಲಿಸಿ ನೀತಿ, ಸ್ಕೀಮ್ಸ್ ಅಂದರೆ ಯೋಜನೆಗಳು, ಅಥಾರಿಟಿ ಅಂದರೆ ಪ್ರಾಧಿಕಾರ, ಡಿಪಾರ್ಟ್ಮೆಂಟ್ ಅಂದರೆ ಇಲಾಖೆ, ಅಪ್ರೂವಲ್ ಅಂದರೆ ಅನುಮೋದನೆ, ಇಂಪ್ಲಿಮೆಂಟೇಷನ್ ಅಂದರೆ ಜಾರಿಗೊಳಿಸುವಿಕೆ, ರೆಗ್ಯುಲೇಷನ್ಸ್ ಅಂದರೆ ನಿಯಮಾವಳಿ, ಕಮಿಟಿ ಅಂದರೆ ಸಮಿತಿ, ಡಿಸಿಷನ್ ಅಂತಂದರೆ ನಿರ್ಧಾರ. ಸೊ ಬ್ಯಾಂಕಿಂಗ್ ಆ್ಯಂಡ್ ಎಕನಾಮಿ ರಿಲೇಟೆಡ್ ನೋಡೋಣ. ಫೈನಾನ್ಸ್ ಅಂದರೆ ಹಣಕಾಸು, ಫಂಡ್ಸ್ ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ, ನಿಧಿಗಳು ಅಂತ ಅಥವಾ ನಿಧಿ. ಇನ್ವೆಸ್ಟ್ಮೆಂಟ್ ಅಂದರೆ ಹೂಡಿಕೆ ಮಾಡುವುದು. ರಿವೆನ್ಯೂ ಅಂತಂದರೆ ಆದಾಯ. ಬಜೆಟ್ ಅಂತಲೇ ಮೆನ್ಷನ್ ಮಾಡಿ ನಡೆಯುತ್ತೆ. ಸಬ್ಸಿಡಿ ಅಂತಂದರೆ ಅನುದಾನ. ಲೋನ್ ಅಂತಂದರೆ ಸಾಲ. ಇಂಟ್ರೆಸ್ಟ್ ಅಂದರೆ ಬಡ್ಡಿ. ಟ್ರಾನ್ಸಾಕ್ಷನ್ ಅಂದರೆ ವ್ಯವಹಾರ ಮಾಡುವುದು. ಡೆಪಾಸಿಟ್ ಅಂದರೆ ಠೇವಣಿ ಇಡುವುದು. ಕೆಲವೊಂದು ಜನರಲ್ ಫಾರ್ಮಲ್ ವರ್ಡ್ಸ್ ಅಂತಂದರೆ ಲೈಕ್ ಡೆವಲಪ್ಮೆಂಟ್ ಅಂದರೆ ಅಭಿವೃದ್ಧಿ ಮಾಡುವುದು. ಇನ್ಕ್ರೀಸ್ ಅಂದರೆ ಹೆಚ್ಚಳ ಮಾಡುವುದು. ಡಿಕ್ರೀಸ್ ಅಂದರೆ ಇಳಿಕೆ ಅಥವಾ ಕಡಿಮೆ ಮಾಡುವುದು. ಪ್ರೊವೈಡ್ ಅಂದರೆ ಒದಗಿಸು. ಇಂಪ್ರೂವ್ ಸುಧಾರಿಸು. ಬೆನಿಫಿಟ್ ಅಂದರೆ ಲಾಭ ಪಡೆದುಕೊಳ್ಳುವುದು. ಬೆನಿಫಿಷಿಯರೀಸ್ ಫಲಾನುಭವಿಗಳು. ಸಪೋರ್ಟ್ ಅಂದರೆ ಬೆಂಬಲ. ಇನಿಷಿಯೇಟಿವ್ ಅಂದರೆ ಉಪಕ್ರಮ. ಅಪಾರ್ಚುನಿಟಿ ಅಂತಂದರೆ ಅವಕಾಶ. ಸೋಷಿಯಲ್ ಆ್ಯಂಡ್ ರೂರಲ್ ರಿಲೇಟೆಡ್ ನೋಡೋಣ. ರೂರಲ್ ಅಂತಂದರೆ ಗ್ರಾಮೀಣ. ನೆಕ್ಸ್ಟು ಅರ್ಬನ್ ಅಂತಂದರೆ ನಗರ. ಎಂಪ್ಲಾಯ್ಮೆಂಟ್ ಅಂದರೆ ಉದ್ಯೋಗ. ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಅಂದರೆ ಉದ್ಯೋಗ ಅವಕಾಶಗಳು ಅಂತ ಬರೀಬೇಕು. ನೆಕ್ಸ್ಟ್ ಎಜುಕೇಷನ್ ಅಂದರೆ ಶಿಕ್ಷಣ. ಹೆಲ್ತ್ ಆರೋಗ್ಯ, ವೆಲ್ಫೇರ್ ಕಲ್ಯಾಣ. ಕಮ್ಯುನಿಟಿ ಸಮುದಾಯ. ಪಾವರ್ಟಿ ಅಂತಂದರೆ ಬಡತನ. ವುಮೆನ್ ಮಹಿಳೆಯರು. ಯೂತ್ಸ್ ಅಂದರೆ ಯುವಕರು. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಷನ್ಸ್ ರಿಲೇಟೆಡ್ ನೋಡೋಣ. ಅನೌನ್ಸ್ ಅಂದರೆ ಘೋಷಿಸು. ಲಾಂಚ್ ಅಂತಂದರೆ ಪ್ರಾರಂಭಿಸು. ಅಪ್ರೂವ್ ಅಂದರೆ ಅನುಮೋದಿಸು. ರೆಕಮೆಂಡ್ ಅಂತಂದರೆ ಶಿಫಾರಸು ಮಾಡುವುದು. ರಿವ್ಯೂ ಅಂತಂದರೆ ಪರಿಶೀಲಿಸು. ಮಾನಿಟರ್ ಅಂದರೆ ಮೇಲ್ವಿಚಾರಣೆ. ಎನ್ಶ್ಯೂರ್ ಅಂದರೆ ಖಚಿತಪಡಿಸು. ಮೇಂಟೈನ್ ಅಂದರೆ ಕಾಯ್ದುಕೊಳ್ಳುವುದು. ಎಸ್ಟಾಬ್ಲಿಷ್ ಮಾಡುವುದು, ಸ್ಥಾಪಿಸುವುದು. ಇಂಪ್ಲಿಮೆಂಟ್ ಅಂದರೆ ಜಾರಿಗೊಳಿಸುವುದು. ನೆಕ್ಸ್ಟು ಮಿಸ್ಲೇನಿಯಸ್ ಹೈ ಫ್ರೀಕ್ವೆಂಟ್ಲಿ ಅಂತಂದರೆ ಜಾಸ್ತಿ ರಿಪೀಟೆಡ್ ಆಗಿರೋಂಥದ್ದು ನೋಡೋಣ. ರಿಪೋರ್ಟ್ ಅಂತಂದರೆ ವರದಿ ಮಾಡುವುದು. ಇಶ್ಯೂ ಅಂತಂದರೆ ವಿಷಯ. ಮೆಷರ್ ಅಂತಂದರೆ ಕ್ರಮ ಕೈಗೊಳ್ಳುವುದು. ಪ್ರೊಸೆಸ್ ಅಂದರೆ ಪ್ರಕ್ರಿಯೆ. ಸರ್ವಿಸ್ ಅಂದರೆ ಸೇವೆ. ಫೆಸಿಲಿಟಿ ಸೌಲಭ್ಯ. ರಿಕ್ವೈರ್ಮೆಂಟ್ ಅಂದರೆ ಅವಶ್ಯಕತೆ ಇದೆ ಅಂತ. ಕಂಡೀಷನ್ ಅಂದರೆ ಷರತ್ತುಗಳ ಮೇಲೆ. ಚಾಲೆಂಜಸ್ ಕಂಡೀಷನ್ಸ್ ಅಂತ ಹೇಳ್ತಾರಲ್ಲ, ಷರತ್ತು. ಪೀರಿಯಡ್ ಅಂತಂದರೆ ಅವಧಿ ಅಥವಾ ಒಂದು ಟೈಮ್ ಪೀರಿಯಡ್, ಕಾಲಾವಧಿ. ನೆಕ್ಸ್ಟು ರಿಸಲ್ಟ್ ಅಂದರೆ ಫಲಿತಾಂಶ. ಕೆಲವೊಂದು ಯೂಸ್ಫುಲ್ ವರ್ಬ್ಸ್ ನೋಡಿ. ಅಚೀವ್ ಅಂತಂದರೆ ಸಾಧಿಸು. ಪ್ರಮೋಟ್ ಅಂದರೆ ಉತ್ತೇಜಿಸು. ಸ್ಟ್ರೆಂಥನ್ ಬಲಪಡಿಸು. ಎಕ್ಸ್ಪ್ಯಾಂಡ್ ವಿಸ್ತರಿಸು. ರೆಡ್ಯೂಸ್ ಕಡಿಮೆ ಮಾಡು. ಫೆಸಿಲಿಟೇಟ್ ಸುಗಮಗೊಳಿಸು. ಅಡ್ರೆಸ್ ಅಂದರೆ ಪರಿಹರಿಸು. ಅಲೋಕೇಟ್ ಅಂದರೆ ಹಂಚಿಕೆ ಮಾಡು. ಎನ್ಕರೇಜ್ ಪ್ರೋತ್ಸಾಹಿಸು. ಡೆವಲಪ್ ಅಂದರೆ ಅಭಿವೃದ್ಧಿಪಡಿಸು. ನೆಕ್ಸ್ಟ್ ಕೆಲವೊಂದು ಅಬ್ಸ್ಟ್ರಾಕ್ಟ್ ವರ್ಡ್ಸು. ಆಬ್ಜೆಕ್ಟಿವ್ ಅಂತಂದರೆ ಉದ್ದೇಶ. ಸ್ಟ್ರಾಟಜಿ ಅಂತಂದರೆ ತಂತ್ರ. ಪ್ರಿಯಾರಿಟಿ ಅಂತಂದರೆ ಆದ್ಯತೆ ನೀಡುವುದು. ಫಸ್ಟ್ ಪ್ರಿಯಾರಿಟಿ, ಸೆಕೆಂಡ್ ಪ್ರಿಯಾರಿಟಿ, ಈ ಥರ ಆದ್ಯತೆ ನೀಡುವುದು. ರೆಸ್ಪಾನ್ಸಿಬಿಲಿಟಿ ಅಂದರೆ ಜವಾಬ್ದಾರಿ. ಟ್ರಾನ್ಸ್ಪರೆನ್ಸಿ ಅಂದರೆ ಪಾರದರ್ಶಕತೆ. ಎಫಿಷಿಯನ್ಸಿ ಅಂದರೆ ಕಾರ್ಯಕ್ಷಮತೆ. ಅಕೌಂಟೆಬಿಲಿಟಿ ಉತ್ತರದಾಯಕತೆ. ಸಸ್ಟೈನಬಿಲಿಟಿ ಅಂದರೆ ಸ್ಥಿರತೆ. ಕೆಪಾಸಿಟಿ ಸಾಮರ್ಥ್ಯ. ಫ್ರೇಮ್ ವರ್ಕ್ ಅಂದರೆ ರೂಪರೇಖಾ. ನೆಕ್ಸ್ಟ್ ಕೆಲವೊಂದು ಯೂಸ್ಫುಲ್ ವರ್ಬ್ಸ್ ನೋಡಿ. ಇಂಪ್ರೂವ್ ಅಂದರೆ ಸುಧಾರಣೆ. ಆಕ್ಸೆಸ್ ಅಂದರೆ ಪ್ರವೇಶ ಅಥವಾ ಅನುಮತಿ. ಐ ಹ್ಯಾವ್ ಆನ್ ಆಕ್ಸೆಸ್ ಅಂತ ಕರಿತೀವಲ್ಲ, ಸೊ ಅದರದ್ದು ಅನುಮತಿ ಇದೆ ನನಗೆ ಅಂತ. ನೆಕ್ಸ್ಟ್ ಕ್ವಾಲಿಟಿ ಗುಣಮಟ್ಟ. ರಿಸೋರ್ಸ್ ಅಂದರೆ ಸಂಪನ್ಮೂಲ. ಮ್ಯಾನೇಜ್ಮೆಂಟ್ ನಿರ್ವಹಣೆ. ಗ್ರೋತ್ ಅಂದರೆ ವೃದ್ಧಿ. ಸೆಕ್ಟರ್ ಅಂದರೆ ಕ್ಷೇತ್ರ. ಅಗ್ರಿಕಲ್ಚರ್ ಸೆಕ್ಟರ್ ಕೃಷಿ ಕ್ಷೇತ್ರ ಅಂತ ಕರಿತೀವಲ್ಲ ಅದು. ಪಬ್ಲಿಕ್ ಸಾರ್ವಜನಿಕ. ಪ್ರೈವೇಟ್ ಖಾಸಗಿ. ಇನಿಷಿಯೇಟಿವ್ ಅಂದರೆ ಉಪಕ್ರಮ. ಸೊ ಲಾಸ್ಟ್ 10 ವರ್ಡ್ಸ್ ನೋಡಿ. ಎಕ್ಸಾಮ್ ಕನೆಕ್ಟರ್ಸ್ ಅಂದರೆ ಇಂಟರ್ಲಿಂಕಿಂಗ್ ವರ್ಡ್ಸ್ ಇರುತ್ತಲ್ಲ, ಕೆಲವೊಂದು ವರ್ಡ್ಸನ್ನು ಕನೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಆ ಥರ. ದೇ ಫೋರ್ ಅಂದರೆ ಆದ್ದರಿಂದ. ಹವೆವರ್ ಆದರೆ. ಮೋರ್ ಎವರ್ ಇದಲ್ಲದೆ. ಹೆನ್ಸ್ ಹೀಗಾಗಿ. ಮೀನ್ ವೈಲ್ ಇದೇ ವೇಳೆ. ಇನ್ ಆರ್ಡರ್ ಟು ಮಾಡಲು. ಆ್ಯಸ್ ಅ ರಿಸಲ್ಟ್ ಆಫ್ ಅಂತಂದರೆ ಅದರ ಪರಿಣಾಮವಾಗಿ ಅಂತ. ಅಕಾರ್ಡಿಂಗ್ ಟು ಅಂದರೆ ಅದರ ಪ್ರಕಾರ. ರಿಗಾರ್ಡಿಂಗ್ ಅಂದರೆ ಕುರಿತು. ಓವರಾಲ್ ಅಂತಂದರೆ ಒಟ್ಟಾರೆ. ಸೊ ಇದು ಮೋಸ್ಟ್ ರಿಪೀಟೆಡ್ 100 ವರ್ಡ್ಸ್ ವೊಕ್ಯಾಬ್ಸ್ ಆಗಿರುತ್ತೆ. ಸೊ ಇದನ್ನು ಬೇಕಿದ್ರೆ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ, ಡೈಲಿ ರಿವೈಸ್ ಮಾಡಿ. ಇದನ್ನು ಡೈಲಿ ರಿವೈಸ್ ಮಾಡಿಬಿಟ್ಟು ಸೊ ನೆಕ್ಸ್ಟ್ ವಿಡಿಯೋಸು ಮೋಸ್ಟ್ ಇಂಪಾರ್ಟೆಂಟು ಮೋಸ್ಟ್ ರಿಪೀಟೆಡ್ 20 ಸೆಂಟೆನ್ಸಸ್ಸು ವಿತ್ ಟ್ರಾನ್ಸ್ಲೇಷನ್ ಬರುತ್ತೆ.
ಸೊ ಆ ವಿಡಿಯೋ ಕೂಡ ಮಿಸ್ ಆಗಬಾರ್ದು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.